Hi, welcome to Pragati Abhishek YouTube channel. Please do subscribe, share. ಹಾಯ್, ಇವಾಗ ಜಸ್ಟ್ ಅತ್ತೆ ಮನೆಯಿಂದ ಬೆಂಗಳೂರಿಗೆ ವಾಪಸ್ಸಾದ್ವಿ. ಸೊ ಇವತ್ತು ಮಂಗಳವಾರ ನನ್ನ ಡೇ ಹೇಗಿರುತ್ತೆ ನೋಡ್ಕೊಂಬನ್ನಿ. ಆನ್ ದ ವೇ ತುಳಸಿ ಪ್ಲ್ಯಾಂಟ್ನ ಮನೆಗೆ ತೊಗೊಂಬಂದೆ. ಹೇಗೆ ಪ್ಲ್ಯಾಂಟೇಷನ್ ಮಾಡೋದು, ಅದರ ಬೆನಿಫಿಟ್ಸ್ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ನಮ್ಮ ಅತ್ತೆ ನನಗೆ ಊರಿಂದ ಏನೇನು ಕೊಟ್ಟು ಕಳಿಸಿದ್ದಾರೆ ನೋಡೋಣ ಬನ್ನಿ. ಪ್ರತಿ ಸಲ ಊರಿಂದ ಬರಬೇಕಾದ್ರೆ ನಮ್ಮಮ್ಮ ಆಗಲಿ ನಮ್ಮ ಅತ್ತೆ ಆಗಲಿ ಏನಾದರೂ ಇಲ್ಲಿ ಕೊಟ್ಟು ಕಳಿಸ್ತಲೇ ಇರ್ತಾರೆ. ಪ್ಯಾಕಿಂಗ್ ಅಲ್ಲಿ ನಮ್ಮ ಅತ್ತೆ ತುಂಬ ಎಕ್ಸ್ಪರ್ಟ್, ನೀಟಾಗಿ ಪ್ಯಾಕ್ ಮಾಡ್ತಾರೆ. ಫಸ್ಟ್ ಬಂದು ಕರಿಬೇವು. ಯೂಶಲಿ ನಾನು ಇಲ್ಲೇ ತೊಗೊಂಡಿರ್ತೀನಿ, ಬಟ್ ಆದ್ರೂ ಕೊಟ್ಟು ಕಳಿಸ್ತಾರೆ, ಅಲ್ಲಿ ಪ್ಯೂರಿಟಿ ಇಲ್ಲಿ ಸಿಗಲ್ಲ ಅಂತ. ಆ್ಯಂಡ್ ಮಾವಿನ ಹಣ್ಣು, ನನಗೆ ಇಡ್ಲಿ ಕಮ್ಮಿ ತಿನ್ಕೊಂಬಂದಿರ್ತೀನಿ ಅಂತ ಹೋಗ್ತೀನಿ ನೀಟಾಗೆ ಅಂತ ಇಡ್ಲಿ ಕೊಟ್ಟು ಕಳಿಸಿದ್ದಾರೆ. ಬೆಲ್ಲ, ಮಂಡ್ಯದಲ್ಲಿ ಬೆಲ್ಲ ತುಂಬ ಫೇಮಸ್ ಅಲ್ವಾ, ಸೊ ಅಲ್ಲೆಲ್ಲ ಮಂಡ್ಯದಲ್ಲಿ ಬೆಲ್ಲನೇ ಜಾಸ್ತಿ. ನಮ್ಮ ಕಡೆ ತುಮಕೂರು ಸೈಡೆಲ್ಲ ಶುಗರ್ ಹೆಂಗೆ ಯೂಸ್ ಮಾಡ್ತೀವೋ ಆ ಥರ ಅವರು ಬೆಲ್ಲ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಅಲ್ಲಿ ಬೆಲ್ಲ ತುಂಬ ಒರಿಜಿನಲ್ ಅಂತ ಕೊಟ್ಟು ಕಳಿಸಿದ್ದಾರೆ. ನೋಡಿ ಎಷ್ಟು ಕವರ್ ಪ್ಯಾಕ್ ಮಾಡಿದ್ದಾರೆ. ಅದೇ ಇಡ್ಲಿಗೆ ಸಾಂಬಾರು, ಇದು ನನಗೆ ಗೊತ್ತು. ದೋಸೆ ಬ್ಯಾಟರ್, ಪ್ರತಿ ಸಲ ಮೋಸ್ಟ್ ಆಫ್ ದ ಟೈಮ್ ನಾನು ಊರಿಂದ ಬರಬೇಕಾದ್ರೆ ದೋಸೆ ಇಡ್ಲಿ ಬ್ಯಾಟರ್ನ ಕೊಟ್ಟು ಕಳಿಸಿರ್ತಾರೆ. ನನಗೆ ಹೋದಾಗ ಒಂದು 2-3 ಡೇಸಲ್ಲಿ ಯಾವಾಗಲಾದರೂ ಮಾಡಿಕೊಡ್ಬೋದು. ಪಾಪು ಇರ್ತಾನಲ್ವಾ, ಸೊ ನನಗೆ ಕಷ್ಟ ಆಗಬಾರ್ದು ಅಂತ ಕೊಟ್ಟು ಕಳಿಸಿರ್ತಾರೆ. ಸೊ ಉಕ್ಕಿದೆ, ಸೊ ಹಾಳಾಗ್ಬಿಡುತ್ತೆ, ಫಸ್ಟು ಫ್ರಿಜ್ಜಲ್ಲಿ ಮಾಡೋದು. ನಾವು ಊರಲ್ಲಿ ಇಲ್ದಿದ್ದ ಕಾರಣ ನಮ್ಮ ಮನೆಗೆ ಬರಬೇಕಾಗಿರೋ ಎಲ್ಲ ಪಾರ್ಸಲ್ನ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ವಾಚ್ಮನ್ ಪಿಕ್ ಮಾಡಿರ್ತಾರೆ. ಸೊ ಇವಾಗ ಜಸ್ಟ್ ಮನೆ ಹತ್ರ ಬಂದು ಕೊಟ್ಟೋದ್ರು. ಏನಿದೆ ನೋಡೋಣ. ನಮ್ಮ ಪಾಪಗೆ ಫಸ್ಟ್ ಕ್ರೈಯಿಂದ ನಾನು ಬಟ್ಟೆಗಳನ್ನ ತರಿಸಿದ್ದೆ. ಅದು ಬ್ರ್ಯಾಂಡೆಡ್ ಬಟ್ಟೆ ಆದ್ರೂ ಹೇಗೆ ನಾನು ರೀಸನಬಲ್ ಪ್ರೈಸಲ್ಲಿ ಶಾಪ್ ಮಾಡ್ತೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ನಮ್ಮ ಪಾಪು ಇವಾಗ 11 months ರನ್ನಿಂಗು, ಬಟ್ ಅದನ್ನು ನಾನು 12 to 18 months ತರಿಸ್ತೀನಿ. ಬಿಕಾಸ್ ಬಿಗ್ಗರ್ ಸೈಜ್ನೇ ತರಿಸಿದ್ರೆ ಮಕ್ಕಳು ಬೇಗ ಬೆಳೀತಾ ಇದ್ರೂ ಪ್ರಾಬ್ಲಮ್ ಆಗಲ್ಲ. ಸೆಟ್ ಬಂದು ಇದು ಶರ್ಟು, ಟೀ ಶರ್ಟು, ಇದಕ್ಕೆ ಶಾರ್ಟ್ಸ್ ಬರುತ್ತೆ. ಇದೆಲ್ಲ ಸಮ್ಮರ್ ವೇರು. ಅದರಲ್ಲಿ ಫಸ್ಟ್ ಒನ್ ಲೈಕ್ ಸ್ಲೀವ್ಲೆಸ್ಸು, ಇದು ಶರ್ಟು, ಇದಕ್ಕೆ ಶಾರ್ಟ್ಸ್ ಬಂದು ಇದು ಈ ಪ್ರಿಂಟ್ ಬರುತ್ತೆ. ಸೆಕೆಂಡ್ ಒನ್ ಬಂದು ಇದು ಅಷ್ಟೇ ಸ್ಲೀವ್ಲೆಸ್ಸೇ, ಇದಕ್ಕೆ ಯೆಲ್ಲೋ ಕಲರ್ ಶಾರ್ಟ್ಸ್. ಪುಟ್ಟದಾಗಿದೆ ಅಲ್ಲ, ಕ್ಯೂಟಿ. ಥರ್ಡ್ ಸೆಟ್ ಬಂದು ದಿಸ್ ಒನ್, ಅದಕ್ಕೆ ಶಾರ್ಟ್ಸ್ ಬಂದು ಇದು. ಎಲ್ಲ ಬಟ್ಟೆಯನ್ನು ಕೂಡ ಬೇಬಿ ಹಗ್ಗಿಂದಲೇ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಇಟ್ ಔಟ್. ಪ್ಯಾಂಪರ್ಸ್ ಕೂಡ ಬೇಬಿ ಹಗ್ ಅಡ್ವಾನ್ಸೇ ಯೂಸ್ ಮಾಡೋದು. ಇದ್ರ ಪ್ರೈಸು ಕೂಡ ಇಲ್ಲೇ ಡಿಸ್ಪ್ಲೇ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಆದರೆ ಇದು ಅಡ್ವಾಂಟೇಜ್ ಏನು ಈ ಪ್ಯಾಂಪರ್ಸ್ ಅಂದರೆ ರ್ಯಾಶ್ ಫ್ರೀ, ತುಂಬಾ ಕ್ವಾಲಿಟೇಡ್ ಪ್ಯಾಂಪರ್ಸ್.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಫಸ್ಟ್ ಕ್ರೈಯಲ್ಲಿ MRPಗಿಂತ ತುಂಬಾ ರೀಸನಬಲ್ ಪ್ರೈಸ್ ಆಫ್ಟರ್ ಡಿಸ್ಕೌಂಟ್ ಹೇಗೆ ನಾನು ಶಾಪ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಪ್ಲೇಸ್ಟೋರಲ್ಲಿ ಫಸ್ಟ್ ಕ್ರೈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಇತ್ತು, ಹಂಗಾಗಿ ನಾನು ಡೈರೆಕ್ಟ್ ಅದರಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಆ್ಯಪೇನೆ ಬೇಬಿದು ಡೇಟ್ ಆಫ್ ಬರ್ತು ಮತ್ತು ನೇಮ್ನ ಕೇಳುತ್ತೆ. ಸೊ ನೀವು ಅಕಾರ್ಡಿಂಗ್ ಟು ಯುವರ್ ಬೇಬಿ ಹಾಕ್ಕೊಂಡ್ರೆ ಹ್ಯಾಪೇನೆ ನಿಮ್ಮ ಪಾಪುದು ಎಷ್ಟು ಇಯರ್ ಅಥವಾ ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದ್ರ ತಕ್ಕಂತೆ ಬಟ್ಟೆಗಳನ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ನಾನಿವಾಗ ಜಸ್ಟ್ ಒಂದು ರ್ಯಾಂಡಮ್ನ ಬಟ್ಟೆನ ಕಾರ್ಟಿಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ಅದರ ಡಿಸ್ಕ್ರಿಪ್ಷನ್ಗೆ ಹೋಗ್ತೀನಿ. ಅಲ್ಲಿ ಕೂಪನ್ ಕೋಡ್ ಇರುತ್ತೆ, ಜಸ್ಟ್ ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಇವಾಗ ಕಾರ್ಟಲ್ಲಿ ಆಟೋಮೆಟಿಕಲಿನೇ ಅಪ್ಲೈ ಆಗಿರುತ್ತೆ. ಆಲ್ಮೋಸ್ಟ್ ಒಂದು 1000 ರುಪೀಸಿಗೆ 3 ಬಟ್ಟೆ ಸಿಗುತ್ತೆ. ಲೈಕ್ ಮಕ್ಕಳಿಗೆ ನಾನ್ ಬ್ರ್ಯಾಂಡೆಡ್ ಹಾಕ್ಕೊಳ್ಳೋಕ್ಕಿಂತ ಬ್ರ್ಯಾಂಡೆಡನ್ನೇ ಕಮ್ಮಿ ರೇಟಿಗೆ ಹಾಕೋಬೋದಲ್ವಾ. ಸೊ ಫಸ್ಟ್ ಕ್ರೈ ಅಂತ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು, ಸೊ ಹಾಗಾಗಿ ಆ್ಯಂಡ್ ದೆನ್ ಯೂಶ್ವಲಿ 1000+ ಶಾಪ್ ಮಾಡಿದ್ರೆ ಫಸ್ಟ್ ಕ್ರೈಯಲ್ಲಿ ಫ್ರೀ ಶಿಪ್ಪಿಂಗ್. ಮಲಗ್ಸೋಕ್ಕೋಗಿ ನಾನೇ ಮಲ್ಕೊಂಡಿದ್ದೆ ಅವನ ಜೊತೆ. ಸೊ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಬ್ಯಾಕ್ ಟು ರೊಟೀನ್. 2-3 ಡೇಸ್ ಊರಲ್ಲಿ ಇಲ್ಲಿದ್ದ ಕಾರಣ ವಾಟ್ರ್ ಫಿಲ್ಟ್ರಲ್ಲಿರೋ ನೀರನ್ನೆಲ್ಲ ಊರಿಂದ ಬಂದ ತಕ್ಷಣ ಚೇಂಜ್ ಮಾಡ್ತೀನಿ. ಆ್ಯಂಡ್ ವಾಷಿಂಗ್ ಮಿಷಿನಲ್ಲಿ ಇರೋ ಬಟ್ಟೆ ಹಾಕಿದ್ದೆ, ಅದನ್ನೆಲ್ಲ ಟೆರೆಸಿಗೆ ತಗೊಂಡೋಗಿ ಒಣ ಹಾಕ್ಬಿಟ್ಟು ಆ್ಯಂಡ್ ದೆನ್ ಪಾಪುನೂ ಹಂಗೆ ಸೈಕ್ಲಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರ ಅಪ್ಪ ಬಂದಿದ್ದರು, ಹಾಗಾಗಿ. ದಿಸ್ ಈಸ್ ಮೈ 3rd ವ್ಲಾಗ್. ಪ್ಲೀಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವ್ಲಾಗ್ನ ಚೆಕ್ ಮಾಡಿ. ಲೈಕ್ ದಿಸ್ ಈ ಡೇ ನಂದು ಕಂಪ್ಲೀಟ್ ಆಗ್ತಾ ಬಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.